ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರು, ಮಾಜಿ ಸಂಸದರು ಮತ್ತು ನಂತರ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಬಂದು ಇವತ್ತು ಪತ್ರಿಕಾಗೋಷ್ಠಿ ಕರೀತಾ ಇರುವಂಥ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಜೊತೆಯಲ್ಲಿ ಇವತ್ತಿದ್ದಂಥ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೇವೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ವಿಮಾನ ಯಾವ ರೀತಿಯಲ್ಲಿ ವೇಗವಾಗಿ ಹಾರಾಡ್ತೈತೇನೋ ಆ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಆ ವಿಮಾನದ ವೇಗದಲ್ಲಿ ಅವತ್ತು ಪಾರ್ಟಿ ನಡೀತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಇಂದಿರಾ ಗಾಂಧಿ ಕಾಲದಿಂದ ಇವತ್ತಿನ ತನಕ ನೋಡಿದರೆ ಅದು ಬರ್ತಾ ಇವತ್ತು ಸ್ಪೀಡು ಕಡಿಮೆ ಆಗಲಿಕ್ಕೆ ಕಾರಣ ಏನಂದ್ರೆಗಿನ ಇವತ್ತು ಜನರು, ಈ ರಾಜ್ಯದಲ್ಲಿ ದೇಶದಲ್ಲಿದ್ದಂಥ ಜನರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಆಡಳಿತದ ಬಗ್ಗೆ ಬೇಸರ ಜೊತೆಲಿ ಅವರು ಬೇರೆ ಬೇರೆ ಕಾರಣಗಳಿಂದ ಆ ಸ್ಪೀಡನ್ನು ಕಡಿಮೆ ಮಾಡೋಂಥ ಕೆಲಸ ಇವತ್ತು ದೇಶದ ಜನರು ಮಾಡಿದರು. ನಾವೆಲ್ಲರೂ ಕೂಡ ವಿಮಾನ ಅಂದ ತಕ್ಷಣ ಭಾಳಷ್ಟು ಸ್ಪೀಡವಾಗಿ ವೇಗವಾಗಿ ಹೋಗುತ್ತೆ. ಇವತ್ತು ವಿಮಾನ ವೇಗದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಬರ್ತಾ ಏನಾಯಿತು, ಬಸ್ಸದ ವೇಗದಲ್ಲಿ ಹೋಗೋದಕ್ಕೆ ಪ್ರಾರಂಭ ಆಯಿತು. ಆ ಬಸ್ಸದ ವೇಗದ ಜೊತೆಲಿ ಸ್ಕೂಟ್ರ್ ಹೋಗೋಂಥ ವೇಗ ಆಯಿತು. ಆ ಸ್ಕೂಟ್ರ್ ಹೋಗ್ತಾ ಅದು ಸೈಕಲ್ ವೇಗ ಆಯಿತು. ಇವತ್ತು ಇಂದು ಅಂದ್ರೆಗಿನ ಸೈಕಲ್ ವೇಗ ಹೋಗಿ ಇವತ್ತು ಅಂದರೆ ಬುಲೆಟ್ ಗಾಡಿ ಅಂದ್ರೆಗಿನ ಎತ್ತಿನ ಗಾಡಿ ಸ್ಪೀಡ್ಗೆ ಇವತ್ತು ತಲುಪಿದೆ. ಆ ಸ್ಪೀಡ್ಗೆ ತಲುಪಿದೆ. ಯಾಕಂದರೆ ಒಂದು ಸಾರಿ ವಿಮಾನದಷ್ಟು ಸ್ಪೀಡ್ ಇರುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಎತ್ತಿನ ಗಾಡಿಗೆ ಸ್ಪೀಡಿಗೆ ಬಂದಿದೆ ಅಂದರೆ ಎಷ್ಟು ಜನರು ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯನ್ನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಸ್ಪೀಡನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ದೇಶದ ಜನರನ್ನೇ ಕಾರಣ. ಯಾಕಂದರೆ ಆ ಸ್ಪೀಡನ್ನು ಕಟ್ ಮಾಡಿದ್ದೇ ಈ ದೇಶದ ಜನರು. ಇವತ್ತು ಆ ಸ್ಪೀಡನ್ನು ಎದಕ್ಕೋಸ್ಕರವಾಗಿ ಕಟ್ ಮಾಡಿದ್ರಂದ್ರಿನ ದೇಶದಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಆ ಭ್ರಷ್ಟಾಚಾರವನ್ನು ದೇಶದಲ್ಲಿದ್ದಂಥ ಜನರು ಅದನ್ನು ನೋಡಿ ತಡಿಲಾರದಂತೆ ಈ ಕಾಂಗ್ರೆಸ್ ಪಾರ್ಟಿ ಏನು ಭ್ರಷ್ಟಾಚಾರ ಮಾಡ್ಕೊತ ಬಂದಿದನೋ ಅದನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ದೇಶದ ಜನರು ಇವತ್ತು ಮುಖ್ಯ ಕಾರಣ ಅದನ್ನು ಕಡಿಮೆ ಮಾಡೋಂಥ ಕೆಲಸ ಮಾಡಿದರು. ಅವರು ಭಾಳಷ್ಟು ಸರಿ ಹೇಳ್ತಿರ್ತಾರೆ, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದ್ದೀವಿ ಅಂದ್ರೆಗಿನ 3 ತಲೆಮಾರಿಗೆ ಆಗೋಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. 3 ತಲೆಮಾರಿಗೆ ಆಗೋಷ್ಟು. ಬಹುಶಃ ಭಾಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿದ್ದಂಥವ್ರು ಕೂಡ ಅವ್ರು ಕೂಡ ಭಾಷಣಗಳಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಮಾಡಿದರೆ ಒಂದೇ ತಲೆಮಾರಿಗೆ ಹೋಗೋಂಥ ಅಷ್ಟು ಭ್ರಷ್ಟಾಚಾರ ಮಾಡಲ್ಲ, 3 ತಲೆಮಾರಿಗೆ ಸೇರಂಥ ಭ್ರಷ್ಟಾಚಾರವನ್ನು ಮಾಡ್ತೀವಿ, ಲೂಟಿ ಮಾಡ್ತೀವಿ ಅನ್ನೋದು ಅವರು ಕಾಂಗ್ರೆಸ್ ನಾಯಕರು ಕೂಡ ಭಾಳಷ್ಟು ಸಾರಿ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ, ಇಂಡಿಪೆಂಡೆನ್ಸ್ ಬಂದ ನಂತರ ಅವತ್ತಿನ ಕಾಲದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ್ತಾರೆ. ಆ ಜವಾಹರ್ಲಾಲ್ ಅವ್ರ ಕಾಲದಲ್ಲಿ ನೋಡ್ರಿ, ಅವತ್ತು ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಭ್ರಷ್ಟಾಚಾರ ಅವತ್ತು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಂತರ ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಭಾಳ ದೊಡ್ಡ ಹಗರಣ ಆಗುತ್ತೆ. ಆ ಹಗರಣ ಅಂದರೆ ಜೀಪ್ ಹಗರಣ ಅನ್ನೋಂಥದ್ದು ನೆಹರು ಕಾಲದಲ್ಲಿ ಆಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಉಗಮ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಭ್ರಷ್ಟಾಚಾರ ಉಗಮ ಆದಂಥ ಟೈಮಲ್ಲಿ ಅಂದರೆ ಅದು ಅವತ್ತಿನ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ, ಪ್ರಧಾನಮಂತ್ರಿಗಳು ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತು ಎಲ್ಲಿ ತನಕ ಅಂದರೆ ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಆ ನದಿ ನೀರು ಹರಿದು ಬರ್ತಾ ಇದ್ದಾವೆ. ಇಲ್ಲಿ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊತ ಬಂದಾರ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ್ದು ಆ ವೇಗಂತೂ ಜನರು ಕಡಿಮೆ ಮಾಡಿದಾರ, ಆದರೆ ಭ್ರಷ್ಟಾಚಾರ ವೇಗವಂತೂ ಕಡಿಮೆ ಆಗಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಬೇಸರದಿಂದ ಹೇಳಬೇಕಾಗುತ್ತೆ. ಇವತ್ತು ರಾಮುಲುರವರು ಯಾಕೋಸ್ಕರವಾಗಿ ಇವತ್ತು ಜವಾಹರ್ಲಾಲ್ ನೆಹರು ತೊಗೊತಾ ಇದ್ರಿ, ಪ್ರಿಯಾಂಕಾ ಗಾಂಧಿಯವ್ರ ತನಕ ಕೂಡ ತೊಗೊಂಬಂದಿರಿ, ರಾಹುಲ್ ಗಾಂಧಿ ತನಕ ಕೂಡ ತಾವು ತೊಗೊಂಬಂದಿರಿ ಅಂದ್ರಿಗಿನ ಅದಕ್ಕೆ ಉದಾಹರಣೆ
ಇವತ್ತು ನಾಗೇಂದ್ರ ಅವರನ್ನಂಥ ಮಾತನ್ನು ಹೇಳಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.